ಅಕಸ್ಮಾತ್ ಏನಾದರೂ ಇವತ್ತಿಂದ ಗೂಗಲ್ನ ಬ್ಯಾನ್ ಮಾಡಿಬಿಟ್ರೆ ಏನೆಲ್ಲ ಮಾಡ್ಬೋದು ನಮ್ಮ ಜನಗಳು? ಎಸ್ ಅಂದ್ಕೊಳ್ಳಿ, ಎಕ್ಸಾಂಪಲ್ ತಗೊಳ್ಳಿ, ಇವತ್ತಿಂದ ಗೂಗಲ್ ಏನಾದರೂ ಬ್ಯಾನ್ ಆಗೋಯ್ತು. ಅವಾಗ ಏನು ಮಾಡ್ತಾರೆ ತುಂಬ ಜನಗಳು, ಮೊದಲು ಮೋಡಮ್ ಚೆಕ್ ಮಾಡ್ತಾರೆ, ಏನು ಆಗ್ತಾಯಿಲ್ಲ, ಆಮೇಲೆ ಸಿಸ್ಟಮ್ ನೋಡ್ತಾರೆ, ಏನಾದರೂ ತೊಂದರೆ ಆಗಿದೆ ಅದು ಇದು ಅಂತ ನೋಡ್ತಾರೆ. ಹಿಂಗೆ ಕೆಲವರು ಸಿಸ್ಟಮ್ ಫೋನ್ ಮಾಡಿಬಿಡ್ತಾರೆ ಇಂಟರ್ನೆಟ್ ಪ್ರೊವೈಡರ್ಗೆ, ನಮ್ಮ ಇಂಟರ್ನೆಟ್ ವರ್ಕ್ ಆಗ್ತಾಯಿಲ್ಲ ನೋಡ್ಗುರು, ಬೇಗ ನಮಗೆ ಆಗ್ತಾಯಿಲ್ಲ, ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ತಲೆ ತಿನ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಗೂಗಲ್ ಬ್ಯಾನ್ ಆಗಿದೆ ಕಂಪ್ಲೀಟಾಗಿ ಅಂತ ಗೊತ್ತಾದ್ಮೇಲೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಫೇಸ್ಬುಕ್ ತೆಗಿತಾರೆ, ಟೈಮ್ ಲೈನ್ ತೆಗೆದುಬಿಟ್ಟು ಟಕ 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 ಗೂಗಲ್ ಬ್ಯಾನ್ ಆಗಿದೆ, ತುಂಬ ಬೇಜಾರಾಗ್ತಾಯಿದೆ ಅಂತ ಎಲ್ಲ ಟೈಮ್ ಲೈನ್ ಸ್ಟೇಟಸ್ಗಳನ್ನ ಹಾಕ್ಕೊಂಡು ವಾಟ್ಸಪ್ಪಲ್ಲಿ ಹಾಕೊಂಡು ಜಡಿತಾರೆ. ಇನ್ನು ಕೆಲವರು ನಮ್ಮಂಥವ್ರು ಯೂಟ್ಯೂಬರ್ಸು, ಮೊದಲು ನಾನು ವೀಡಿಯೋ ಮಾಡಬೇಕು ಅದ್ರ ಬಗ್ಗೆ ಗೂಗಲ್ ಬ್ಯಾನ್ ಆಗಿದೆ ಅಂತ ಒಂದು ವೀಡಿಯೋ ಮಾಡಬೇಕು ಅಂತ ಎಲ್ಲ ಒಂದು ಕ್ಯಾಮ್ರಾ ಮಾಡಿಕೊಂಡು ಬೇಗ ಮೈಕ್ ಹಾಕೊಂಡು ಕತ್ಗೆ ಗೂಗಲ್ ಇನ್ನು ಮುಂದೆ ಬ್ಯಾನ್ ಆಗಿದೆ, ನಿಮಗೆ ಗೂಗಲ್ ಇನ್ನು ಮುಂದೆ ಸಿಗಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತುಂಬ ಜನ ವೀಡಿಯೋಗಳನ್ನ ಮಾಡ್ತಾರೆ. ಅದ್ರಲ್ಲಿ ನಾನು ಒಬ್ಬ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಏನಾದ್ರು ಗೂಗಲ್ ಬ್ಯಾನ್ ಆದರೆ ಓಕೆ ಇನ್ನು ಕೆಲವ್ರಿಗೆ ಟೆನ್ಷನೇ ಇರಲ್ಲ, ಗೂಗಲ್ ಬ್ಯಾನ್ ಆದರೂ ಟೆನ್ಷನ್ ಇರಲ್ಲ, ಗೂಗಲ್ ಇದ್ರೂ ಟೆನ್ಷನ್ ಇರಲ್ಲ. ಯಾರಿಗೆ ಅಂತಂದರೆ ನಮ್ಮ ಚೈನಾದವ್ರಿಗೆ. ಅವ್ರಿಗೆ ಗೂಗಲ್ ಅಂದರೆ ಏನು ಅನ್ಸೋದಿಲ್ಲ, ಅವ್ರಿಗೆ ಅದೇನು ಬೇಕಾಗಿಲ್ಲ. ಅವ್ರಿಗೆ ಒಂದು ಕಣಕ್ಕೆ ನಿಮ್ಮ ಗೂಗಲ್ ನೀವೇ ಮಡಿಕೊಳ್ರಪ್ಪ ಅಂತ ಅವರು ಆರಾಮಾಗಿ ಟೆನ್ಷನ್ ಇಲ್ದೇ ಆರಾಮಾಗಿ ತಿರುಗಾಡ್ತಾರೆ. ಗೂಗಲ್ ಬ್ಯಾನ್ ಆದರೂ ಗೂಗಲ್ ಬ್ಯಾನ್ ಆಗದೆ ಹೋದ್ರು ಇನ್ನು ಗೂಗಲ್ ಮ್ಯಾಪ್ ನೋಡ್ಕೊಂಡು ಊರೂರು ತಲುಪಿದವ್ರಿಗೆ ತುಂಬ ತೊಂದರೆ ಆಗ್ಬಿಡುತ್ತೆ. ಅವಾಗ ಅವರೆಲ್ಲ ಏನು ಮಾಡಬೇಕು ಅಂತಂದರೆ, ಈ ರೋಡ್ ಸೈಡಲ್ಲಿ ಕೂತಿರ್ತಾರಲ್ಲ ಜನಗಳು, ಅವ್ರನ್ನ ಕೇಳ್ಕೊಂಡು ಹೋಗ್ಬೇಕು, ಅಣ್ಣ ಈ ಊರಿಗೆ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು, ಈ ಊರಿಗೆ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು ಅಂತ. ಅವರು ಅವಾಗ ಹಿಂಗೆ ತಗೊಂಡು ರೈಟ್ ತಗೊಂಡು ಅಲ್ಲಿ ಯೂ ಟರ್ನ್ ನೋಡ್ಬಿಟ್ಟು ಹಿಂಗೆ ತಿರ್ಕೊಂಡ್ರೆ ನಿಮ್ಮ ಊರು ಸಿಗುತ್ತೆ ಕಣಪ್ಪ ಅಂತಂದರೆ ಅವರು ಫುಲ್ಲು ಕನ್ಫ್ಯೂಷನ್ ಆಗಿ ಹೆಂಗೆ ಹೋಗಿ ಫುಲ್ಲು ತೊಂದರೆ ಆಗ್ಬಿಡುತ್ತೆ. ಗೂಗಲ್ ಅಕಸ್ಮಾತ್ ಏನಾದರೂ ಬ್ಯಾನ್ ಆದರೆ ಈ ರೀತಿ ತೊಂದರೆಗಳು ತುಂಬ ಆಗುತ್ತೆ. ಅಕಸ್ಮಾತ್ ಏನಾದರೂ ಗೂಗಲ್ ಏನಾದರೂ ನಿಜವಾಗ್ಲೂ ಬ್ಯಾನ್ ಆಗೋಯ್ತು ಅಂತ ಅಂದ್ಕೊಳ್ಳಿ, ಅವಾಗ ತುಂಬ ಖುಷಿಯಾಗೋದು ಯಾರಿಗೆ ಹೇಳಿ? ಈ ಬಿಂಗು ಮತ್ತು ಯಾಹೂ ಸರ್ಚ್ ಇಂಜಿನ್ಸ್ಗೆ. ಏನಕ್ಕೆ ಅಂತಂದರೆ ಅಲ್ಲಿ ಸರ್ಚ್ಗಳನ್ನ ಮಾಡ್ತಾರೆ ಇನ್ನು ಮುಂದೆ ಅಂತ. ಅವ್ರ ಎಂಪ್ಲಾಯ್ಮೆಂಟ್ಸ್ಗಳಿಗೆ ತುಂಬ ಖುಷಿಯಾಗುತ್ತೆ. ಇನ್ನು ಮುಂದೆ ನಮ್ಮ ಇದರಲ್ಲಿ ತುಂಬ ಜನ ಸರ್ಚರ್ಸ್ ಬರ್ತಾರೆ, ಇನ್ನು ಮುಂದೆ ಎಲ್ಲಿ ಸರ್ಚ್ ಮಾಡ್ತಾರೆ ಅಂತ ತುಂಬ ಖುಷಿಯಾಗುತ್ತೆ. ಬಟ್ ಏನು ಮಾಡ್ತೀರಾ, ನಮ್ಮಂಥವ್ರಿಗೆ ಬೇಜಾರಾಗುತ್ತೆ, ನಮಗೂ ತುಂಬ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕಾರಣಕ್ಕೆ ಗೂಗಲ್ ಬ್ಯಾನ್ ಆಗಬಾರ್ದು, ಇದು ನನ್ನ ಉದ್ದೇಶ. ನಿಮ್ಮ ಉದ್ದೇಶ ಏನು ಕಮೆಂಟ್ ಮಾಡಿ. ಗೂಗಲ್ ಬ್ಯಾನ್ ಆದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್.